ಸಿಎಂ ಸರ್ ಮುಖ ಗೊತ್ತಾಗ್ರಿ ಚೂರು ಹಿಂದೆ ಸರ್ ನಾವು ಹೈಟ್ ಇದೆ ಸ್ವಲ್ಪ ಹಿಂದೆ ಮುಖ ಗೊತ್ತಾಗಲ್ಲ ಸರ್. ಸರ್ ಸಿಎಂ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್ ಚೂರು ಹಿಂದೆ ಸರ್ ಸರ್ ಸ್ವಲ್ಪ ಹಾಕ್ಬಿಡಿ ಸರ್. ಟ್ರೈ ಸ್ವಲ್ಪ ಹಿಂದೆ ಕೇಳಮ್ಮ ಸರ್ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಗೊಬಂದು ಸಮಾಜದಲ್ಲಿರ್ತಕ್ಕಂಥ ತಳವರ್ಗದ ಜನರನ್ನ ಮೇಲಕ್ಕೆತ್ತಕ್ಕಂಥ ಪ್ರಯತ್ನವನ್ನು ಮಾಡೋದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಅವನೂರು ಆಯೋಗ ರಚನೆ ಮಾಡಿ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ, ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಜಾರಿಗೆ ಕೊಟ್ಟು ಅದನ್ನು ಮಾಡಿದರು. ಆಮೇಲೆ ಮೈಸೂರು ರಾಜ್ಯ ಅಂತ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯ ಇತ್ತು. ಕರ್ನಾಟಕ ಏಕೀಕರಣ ಆದರೂ ಕೂಡ 1940 ನವೆಂಬರ್ 1ನೇ ತಾರೀಕು ಏಕೀಕರಣ ಆಯಿತು. ಕರ್ನಾಟಕ ಅಂತ ಆಗಬೇಕಾಗಿತ್ತು ಆಗಲೇ. ಆದರೆ ದೇವರಾಜ ಅರಸರವರು ಅದನ್ನು ನಾಮಕರಣ ಮಾಡಿ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯೀಕರಣ. ಈ ವರ್ಷ ಅದರ 50ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶದ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ದೇವರಾಜ ಅರಸರವರು ಬಡವರ ಪರವಾಗಿದ್ದಂಥ, ಶೋಷಿತರ ಪರವಾಗಿದ್ದ